ಸೊ ಎಲ್ಲರಿಗೂ ಕೂಡ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಈಗ ಫ್ರೀಡಂ ಪಾರ್ಕ್ನಿಂದ ನಾಳೆ ನಾವು ರಾಜಭವನ್ ಚಲೋ ಮಾಡ್ತಾ ಇದ್ದೀವಿ. ಬಿಜೆಪಿ ಕಚೇರಿನೇ ನಾವು ಮುತ್ತಿಗೆ ಹಾಕಬೇಕಾಗಿತ್ತು, ಆದರೆ ಬೇಡ ಅಂತೇಳಿ ನಾವು ರಾಜಭವನ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಎಲ್ಲ ಶಾಸಕರು ಎಂಎಲ್ಸಿಗಳು ಕಂಪಲ್ಸರಿ ಆಗಿ ಬರಬೇಕು. ನಮ್ಮ ಕಾರ್ಯಕರ್ತರ ಜೊತೆಗೆ ನರೇಗಾ ವರ್ಕರ್ಸ್ ಅವರೆಲ್ಲ ಕೂಡ ಇವತ್ತು ಮುಂದಾಳತ್ವವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಇವತ್ತಿನ ಸಂದೇಶ ಅಂದ್ರೆ ಇವತ್ತನ್ನು ನಾಳೆ ಸಂದೇಶ ಪಂಚಾಯತಿ ಮಟ್ಟಕ್ಕೆ ತಲುಪಬೇಕಾಗಿದೆ. ಪಂಚಾಯತಿಲಿರುವಂತ ನಮ್ಮ ನರೇಗಾ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಪ್ರತಿ ಪಂಚಾಯತಿಯಲ್ಲೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿದೆ. ಇವತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ಕಿಲೋಮೀಟರ್ ಕಂಪಲ್ಸರಿ ನಡೀಲೇಬೇಕು. ಅಂದ್ರೆ ಪಾದಯಾತ್ರೆ. ನರೇಗಾ ಕಾರ್ಯಕರ್ತರ ಜೊತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಹಾಲಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಜಿಲ್ಲಾ ಮಂತ್ರಿಗಳು ಕಂಪಲ್ಸರಿಯಾಗಿ, ಶಾಸಕರು ಕಂಪಲ್ಸರಿಯಾಗಿ ಪಾಲ್ಗೊಳ್ಳಬೇಕು. ಎಲ್ಲ ವಿಧಾನ ಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಶಾಸಕರಿಲ್ಲ ಅಲ್ಲೆಲ್ಲ ಒಬ್ಬೊಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ನಾವು ಈಗಾಗಲೇ ಅವ್ರನ್ನ ಅಬ್ಸರ್ವರ್ಸ್ ಆಗಿ ನೇಮಕ ಮಾಡಿದ್ದೀವಿ. ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಉಸ್ತುವಾರಿ ಯಾರಿಗೆ ವಹಿಸಿದ್ದೀವಿ ಅವರು ಕೂಡ ಆ ಪಾದಯಾತ್ರೆಯಲ್ಲಿ ಮುಂಚೂಣಿಯನ್ನ ಅವರು ನಡೆಸ್ತಾರೆ. ಸೊ ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಸೂಚನೆ ಮಾಡಿದೆ. ಇಡೀ ರಾಷ್ಟ್ರದ ಒಂದು ದೊಡ್ಡ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ. ಯಾವ ರೀತಿ ನಾವು ಹೋರಾಟ ಮಾಡಿ ಹಿಂದಕ್ಕೆ ತೆಗೆಸ್ತೋ ಅದೇ ರೀತಿ ಇವತ್ತು ನಮ್ಮ ಪಿತಾಮಹ ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಹಾಕೊಟ್ಟಂತ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮತ್ತೆ ಅನುಷ್ಠಾನಕ್ಕೆ ತರಬೇಕು. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಆಗ್ತಾ ಇತ್ತು. ಅದು ಇವತ್ತು ಅದಕ್ಕೆ ನಿಲ್ಲಿಸಲಿಕ್ಕೆ ಇದೊಂದು ಹೊಸ ಕಾನೂನನ್ನು ತಂದಿದ್ದಾರೆ. ಇದು ಜನ ವಿರೋಧಿ, ಗ್ರಾಮೀಣ ಅಭಿವೃದ್ಧಿ ವಿರೋಧಿ ಮತ್ತು ಏನು ನಮ್ಮ ಬಡಜನರಿಗೆ ಉದ್ಯೋಗ ಖಾತ್ರಿಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿತ್ತು. ಅದನ್ನ ವಾಪಸ್ ತೆಗೆದುಕೊಂಡಿರೋದು ಖಂಡನೀಯ. ಆ ಖಂಡನೆಗೋಸ್ಕರ ಇವತ್ತು ನಾವು ಇಲ್ಲಿ ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಅಕ್ರಮಗಳು ನಡೆದಿದ್ದು, ಎಸ್ಪೆಷಲಿ ಕರ್ನಾಟಕದಲ್ಲಿ ಅನ್ನುವಂತಹ ಆರೋಪವನ್ನು ಈಗ ನೋಡಪ್ಪ, ನಾನು ನಾಳೆ ಅವ್ರಿಗೆ ಹೇಳ್ತೀನಿ. ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರಕ್ ಹೇಳಿ ಟಿವಿಗೆ, ನಾನೇ ಬರ್ತೀನಿ. ನಾನು ಇಲ್ಲಾಂದ್ರೆ ಪ್ರಿಯಾಂಕೋ, ಇಲ್ಲಾಂದ್ರೆ ಮಿನಿಸ್ಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು, 3 ಜನದಲ್ಲಿ ಯಾರು ನಾವು ಬರ್ತೀವಿ ಡಿಬೇಟ್ ಮಾಡ್ಲಿಕ್ಕೆ. ಇಲ್ಲ ನಾಳೆ ಡಿಬೇಟ್ ಏನೇನು ಅಕ್ರಮ ಅಂತ ಮಾಡ್ಲಿ. ಅಕ್ರಮ ಆಗಿದ್ರೆ ಯಾಕೆ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ರು? ಅಕ್ರಮ ಆದವ್ರ ಬಗ್ಗೆ ಅವ್ರು ಏನ್ ಬೇಕಾದ್ರೂ ತನಿಖೆ ಮಾಡ್ಲಿ. ಆದ್ರೆ ಬಡ ಜನತೆಗೆ ಹೊಟ್ಟೆಗೆ ಲಾಸ್ ಆಗ್ತಿತ್ತಲ್ಲ, ಅದಕ್ಕೆ ಯಾರು ಕೊಡೋರು? 6,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾವು ಕೆಲಸ ಮಾಡ್ತಿದ್ವಿ ನಾವು. ಹಂಗಾರೆ ಮಾಡಿದ್ದು ಸರಿ ಇಲ್ವಾ? ತನಿಖೆ ಮಾಡಿ ಅವ್ರನ್ನೆಲ್ಲ ಒಳಗಡೆ ಹಾಕ್ಲಿ. ಕೆಲವು ಕೇಸ್ಗಳಾಗಿದೆ, ನಾವೆಲ್ಲ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆಲ್ಲ ನಾವು ಕಾನೂನು ವಿರುದ್ಧ, ಕಾನೂನಿನ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ. ನಾವು ಇವರು ಸುರ್ಜೇವಾಲಾ ಇದು ಈಗ ಚೀಫ್ ಮಿನಿಸ್ಟರ್ ರಾಷ್ಟ್ರೀಯ ನಾಯಕರಲ್ವಾ? ನಾನು ಹಳ್ಳಿ ನಾಯಕ ಅಲ್ವಾ? ಸರ್, ಈಗ 26 ನಿಗಮಗಳದ್ದು ಇವತ್ತು ಅವಧಿ ಮುಗಿಯುತ್ತೆ. ಅವ್ರಿಗೆ ಡಿಪಿಆರ್ ಅವಧಿ ಮುಗಿದಿದೆ ಸರ್. ಅವ್ರಿಗೆ ಡಿಪಿಆರ್ ಆಗಿಲ್ಲ. 2 ವರ್ಷ ಅಥವಾ ಇನ್ನೊಂದು ಆದೇಶ ಬರುವವರೆಗೂ ಅಂತ ಹೇಳಿದೀವಿ. ಇನ್ನ ಆದೇಶ ಹೊರಡಿಸೋವರೆಗೂ ಅವ್ರ ಕೆಲಸ ಅವರು ಮಾಡ್ತಾರೆ. ಇದು ಪಕ್ಷದ ತೀರ್ಮಾನ. ನೋಡಿ, ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇದೆ. ವಿನೂತನವಾದಂತ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಹಮ್ಮಿಕೊಂಡಿದ್ದೀವಿ. 15 ಬಾರಿ ಈಗ ಕನಕೋತ್ಸವ ನಡೆಸಿದ್ದೀವಿ. 15 ವರ್ಷದಿಂದ ನಡೀತಾ ಇದೆ. ಸುಮಾರು 72,000 ಜನ ಹೆಣ್ಮಕ್ಳು
ಪಂಚ ಗ್ಯಾರಂಟಿ, ಮನೆಗೆ 5 ಗ್ಯಾರಂಟಿ, ಅದ್ರ ಬಗ್ಗೆ ರಂಗೋಲಿಯನ್ನ ಬಿಟ್ಟಿದ್ದಾರೆ. ಈಗಾಗಲೇ 56,000 ಜನ ರಂಗೋಲಿ ಹಳ್ಳಿಗಳಲ್ಲಿ ಬಿಟ್ಟಿದ್ದಾರೆ. ಇನ್ನು 17,000 ಅರ್ಜಿ ಟೌನ್ಗಳಲ್ಲಿ ಬಿಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. 28ನೇ ತಾರೀಕು ಟೌನ್ ಅಲ್ಲಿ ಬಿಡ್ತಾ ಇದ್ದಾರೆ. ಮತ್ತು ಯಾವ ರೀತಿ ಈ ಗ್ಯಾರಂಟಿಯನ್ನ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಜನರಿಗೆ ಜಾಗೃತಿಯನ್ನ ಮೂಡಿಸಬೇಕಾಗಿದೆ. ಅವರಿಗೆ ಮತ್ತೆ ನೆನಪು ಮಾಡಬೇಕಾಗಿದೆ. ನಾನು ನಮ್ಮ ಎಲ್ಲ ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರುಗಳಿಗೆ, ಆ ಕಮಿಟಿ ಸದಸ್ಯರಿಗೆ, ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳಿಗೆ ನಾನು ಈ ಕನಕೋತ್ಸವ ಸಮಾರಂಭಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ. ಕನಕಪುರಕ್ಕೆ ನೀವೇ ನಿಮ್ಮ ವಾಹನ ಮಾಡಿಕೊಂಡು ನೀವೇ ಬರಬೇಕು. ಊಟ ಸಿಗ್ತದೋ ಇಲ್ಲೋ, ನೀವು ಬಂದು ಯಾವ ರೀತಿ ಈ ಕಾರ್ಯಕ್ರಮ ಅಲ್ಲಿ ಮಾಡಿದೀವಿ ಇದನ್ನು ನೀವು ನೋಡಬೇಕು. ಜನರ ಯಾವ ರೀತಿ ಉತ್ಸಾಹ ಇದೆ, ಏನ್ ಅವ್ರ ಭಾವನೆಯನ್ನ ರಂಗೋಲಿ ಮನೆ ಮುಂದೆ ರಂಗೋಲಿ ಬಿಡೋ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಇದು ನನ್ನ ಕರಡು ಅಷ್ಟು ನನಗೆ ಮನಸ್ಸಿಗೆ ನಿನ್ನೆ ಎಲ್ಲ ನನಗೆ ನಾನೇ ಖುದ್ದಾಗಿ ನಾನು ರಸ್ತೆಗಳಲ್ಲಿ ನಡೆದೆ, ಅವರ ಭಾವನೆ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅಂತೇಳಿ. ಸೊ ಹಂಗೆ ನಾನು ಎಲ್ಲ ತಾಲೂಕಿನ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ನೀವು ಕನಕಪುರಕ್ಕೆ 28ನೇ ತಾರೀಕು ಟೌನ್ ಅಲ್ಲಿ ನಡೀತದೆ, ನೀವು ಬರಬೇಕು. ಅದಲ್ಲದೆ 31ನೇ ತಾರೀಕುವರೆಗೂ ಕೂಡ ಕನಕೋತ್ಸವ ಕಾರ್ಯಕ್ರಮ ವಿಭಿನ್ನವಾಗಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಅವರ ಕ್ರೀಡೆಯಲ್ಲಿ, ಸಾಂಸ್ಕೃತಿಕವಾಗಿ, ಎಲ್ಲ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಕೊಡಕ್ಕೆ ನಾವು ಯಾವ ರೀತಿ ಕನಕಪುರದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಕನಕೋತ್ಸವ ಅಂತ ಹೇಳಿ ಹಮ್ಮಿಕೊಂಡಿದ್ದೇನೆ. ಈ ವರ್ಷ ಚನ್ನಪಟ್ಟಣದಲ್ಲೂ ಪ್ರಾರಂಭ ಆಯಿತು, ರಾಮನಗರದಲ್ಲೂ ಪ್ರಾರಂಭ ಆಯಿತು, ಮಾಗಡಿಲೂ ಪ್ರಾರಂಭ ಆಯಿತು, ಕುಣಗಲ್ನಲ್ಲೂ ಪ್ರಾರಂಭ ಆಯಿತು. ಸೊ ಬಹಳ ವಿಜೃಂಭಣೆಯಿಂದ ನಡೀತು. ದಯವಿಟ್ಟು ನನ್ನ ನಾಯಕರುಗಳಿಗೆ, ಗ್ರಾಮೀಣ ಪ್ರದೇಶದ ಎಲ್ಲ ನಮ್ಮ ಪ್ರತಿನಿಧಿಗಳ ಬಂದು ನೋಡಬೇಕು, ಇದನ್ನ ಹಳ್ಳಿಗೆ ತೆಗೆದುಕೊಂಡು ಹೋಗ್ಬೇಕು. ಮುಂದಿನ ದಿನದಲ್ಲಿ ಇದಕ್ಕೊಂದು ಹೊಸ ರೂಪವನ್ನೇ ನಾವು ಕೊಡ್ತಾ ಇದ್ದೀವಿ. ಒಂದು ಹೊಸ ಯೋಜನೆಯನ್ನ ಮಾಡಲಿಕ್ಕೆ ಈಗಾಗಲೇ ನಾವು ರೂಪ ಮಾಡ್ತಾ ಇದೀವಿ. ನೀವೆಲ್ಲ ಬಂದು ನೋಡಬೇಕು. ಮುಂದೆ ಇದನ್ನ ನಿಮ್ಮ ತಾಲೂಕಲ್ಲೂ ಕೂಡ ನೀವು ಅಳವಡಿಸಬೇಕಾದಂತ ಕೆಲಸ. ಅದಕ್ಕೋಸ್ಕರ ಫಸ್ಟ್ ನೀವು ಬಂದು ಕಣ್ಣಲ್ಲೇ ನೋಡಿ, ಸೀಯಿಂಗ್ ಇಸ್ ಬಿಲೀವಿಂಗ್. ಅದಕ್ಕೆ ನೀವು ಬರಬೇಕು ಅಂತೇಳಿ ನಾನೆಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ದುಡ್ಡು ಮಾರ್ಚ್ ಮತ್ತೆ ಏಪ್ರಿಲ್ ಪೆಂಡಿಂಗ್ ನೋಡಮ್ಮ, ಒಂದೊಂದು ತಿಂಗಳು, 2 ತಿಂಗಳು, 3 ತಿಂಗಳು ಹೆಚ್ಚು ಕಮ್ಮಿ ಕಲೆಕ್ಷನ್ ಬರಬೇಕಲ್ಲ. ರಿಲೀಸೇ ಆಗಿರ್ಲಿಲ್ಲ ಸರ್. ಇರ್ಲಿ, ಏನ್ ತೊಂದರೆ ಇಲ್ಲ. ಯಾವಾಗ ರಿಲೀಸ್ ಆಗುತ್ತೆ? ಈಗ ಬನ್ನಿ, ನೀವು ಫಸ್ಟ್ ಗೃಹಲಕ್ಷ್ಮಿ ಕೊಟ್ಟಿದೀವಿ, ನಾವು ಕೊಡ್ತಾ ಇದೀವಿ, ಬನ್ನಿ ಮಾತಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.